பேச முடியுது அவ்வளோ வர மாட்டேங்க இப்போ ಕನ್ನಡ வரமாட்டேங்குதா அது இல்லைங்க ಸ್ವಲ್ಪ ಬರು ಹೊಸಪೇಟೆಯಲ್ಲಿ ಅಂಗಡಿ ಇಟ್ಟಿದ್ದೀರಾ ಅಂಗಡಿ இருக்குது ಹಾಸ್ಪಿಟಲ್ ಅಂಗಡಿ இருக்குது ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ KFC ಇದು ಕನ್ನಡ ಚಾನಲ್ಗಳು ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಟುವರ್ಡ್ಸ್ ತಿರುಪೂರ್ ಗೈಸ್ ಕೊಯಂಬತ್ತೂರು ಶೂಟ್ ಮುಗಿಸ್ಕೊಂಡು ಟುವರ್ಡ್ಸ್ ತಿರುಪೂರ್ ಹೋಗ್ಬೇಕಾದ್ರೆ ನೈಟ್ ಟೈಮು ಒಂದು ಡಿನ್ನರ್ ಏನಾದರೂ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಸಿಕ್ಕಿರೋ ಒಂದು ಸ್ಪಾಟು ಬಟ್ ಈ ಜಾಗಕ್ಕಂತೂ ನೆಟ್ಗೆ ಗೂಗಲ್ ಲೊಕೇಶನ್ಸೇ ನಿಮಗೆ ಸಿಗಲ್ಲ ಬಟ್ ಲೋಕಲಿ ಪಾಪ್ಯುಲರ್ ಅಂತ ಹೇಳಿದ್ರು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ MDS ಬೇಕರಿ ಅಂತ ಇದೆ ಗೈಸ್ ಚೆಂಗಪಲ್ಲಿ ಅನ್ನೋ ಒಂದು ಜಾಗದಲ್ಲಿ ಕಳೆದ 20 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವಂಥ ಒಂದು ದಾಬಾ ರಾಜಸ್ಥಾನಿ ಜೋಧ್ಪುರ್ ಪಂಜಾಬಿ ದಾಬಾ ಗೈಸ್ ಒಟ್ಟು 5 ಬ್ರಾಂಚಸ್ ಇದೆ ಇವರಿಗಂತೂ ಸೇಲಂ ಅಲ್ಲಿ ಕೃಷ್ಣಗಿರಿಯಲ್ಲಿ ಮತ್ತೆ ಹೊಸಪೇಟೆಲ್ಲ ಇದೆ ಅಂತ ಹೇಳಿದ್ರು ಲೋಕಲಿ ತುಂಬಾ ಪಾಪ್ಯುಲರ್ ಇದೊಂದು ಪ್ಯೂರ್ ವೆಜ್ ದಾಬಾ ಅದು ಬಡ್ಜೆಟ್ ಫ್ರೆಂಡ್ಲಿ ದಾಬಾ ಅಂತ ಹೇಳಿದ್ರು ಜಸ್ಟ್ ಪುಲ್ಕ ಅದೊಟ್ಟಿಗೆ ಒಂದು 4-5 ಸಬ್ಜಿನ ಸರ್ವ್ ಮಾಡ್ಕೊಂಡು ಬರ್ತಾ ಇದೆ ರೈಸ್ ಐಟಮ್ ಯಾವುದು ಸಿಗಲ್ಲ ಮಂಚದ ಸೆಟಪ್ ಹಾಕಿ ಒಂದು ರಾಜಸ್ಥಾನಿ ಸ್ಟೈಲಲ್ಲಿ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಸೊ ಹೋಗೋಣ ಅವ್ರ ಹತ್ರನೇ ಮಾತಾಡಿಸಿ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಇದೊಂದು ನೈಟ್ ದಾಬಾ ಗೈಸ್ ಸಂಜೆ 6 ಗಂಟೆಗೆ ಶುರು ಮಾಡಿದ್ರೆ ಮಧ್ಯರಾತ್ರಿ 1 ಗಂಟೆ ಗಂಟ ರನ್ ಮಾಡ್ಕೊಂಡು ಬರ್ತಿರೋಂಥ ಒಂದು ಸ್ಪಾಟ್ ಲಾರಿ ಡ್ರೈವರ್ಸ್ ಅಂತಾನೆ ಶುರು ಮಾಡಿದ್ದಾರೆ ಸೊ ಬನ್ನಿ ಹೋಗೋಣ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್ ಶೇರ್ ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸ್ಟಾರ್ಟ್ ಬನ್ನಿ ಹೋಗೋಣ भैया ஐட்டம் என்னென்ன ஐட்டம் இருக்கு குழம்பு இல்லை ಚಪಾತಿ ಒನ್ಲಿ ಚಪಾತಿ ಈ ನನ್ನ ಮಕ್ಕಳು ಹುಟ್ಟು ಅಷ್ಟೇ ಯಾವ ಜಾಗಕ್ಕೆ ಹೋದ್ರು ನಾವು ಕಲಿಯಲ್ಲ ಭಾಷೆನ ಇಲ್ಲೇ ಹಿಂದಿನ ತಮಿಳು ಬರಲ್ಲ ಎಂಥದ್ದು ಬರಲ್ಲ ಭಯ್ಯ ಕನ್ನಡ ತಮಿಳ್ ಹಿಂದಿ ஒன்லி சூப்பர் भैया भैया கன்னடா தமிழ் வருமா என்ன இருக்கு ஜாஸ்தி தெரியாதா ஹிந்தி நல்லா வருமா சூப்பர் भैया ಅವ್ರನ್ನ ಕರಿ ಕಾಲಿಮ್ ನೀನು ಇದಾನಾ ಸಾರಿ ಅವ್ರ ಬ್ಲೂ ಶರ್ಟ್ கூப்பிடுங்க भैया one minute ದಿಲ್ದಾರ್ ನನ್ನ ಮಕ್ಕಳಾದ್ರೆ ತಮಿಳ್ ಕನ್ನಡ பேச முடியுது அவ்வளோ வர மாட்டேங்க இப்போ ಕನ್ನಡ வரமாட்டேங்குதா அது இல்லைங்க ಸ್ವಲ್ಪ ಬರು ಹೊಸಪೇಟೆಯಲ್ಲಿ ಅಂಗಡಿ ಇಟ್ಟಿದ್ದೀರಾ ಅಂಗಡಿ இருக்குது ಹಾಸ್ಪಿಟಲ್ ಅಂಗಡಿ இருக்குது ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಸ್ವಲ್ಪ ಬರುತ್ತೆ ಸ್ವಲ್ಪ ಸಾಕು ನಮಗೆ ಸ್ವಲ್ಪ ಸಾಕು ಸಾಕು ರಾಜಸ್ಥಾನ್ ಜೋಧ್ಪುರಿ ಪಂಜಾಬಿ ದಾಬಾ ರಾಜಸ್ಥಾನ್ ಜೋಧ್ಪುರಿ ಪಂಜಾಬಿ ದಾಬಾ ಆಯ್ತು 20 ವರ್ಷ ಆಯ್ತು 20 ವರ್ಷ ಆಯ್ತು ಏನೇನು ಸಿಗುತ್ತೆ ದಾಲ್ भिंडी तक्काली அப்புறம் ரைத்தா பால் சேமியா மசால் சேமியா दो रोटी ಎರಡು புல்கா 20 ரூபாய் இருக்கட்டும் எனக்கு ஆர்டர் 2 புல்கா பால் சேமியா 100 rupees ஓகே நல்லா இருக்குமா ஒரு பால் சேமியா ஒரு தால் வேற பெண்டி ஒரு பெண்டி போதும் இதோட அட்ரஸ் வந்து NS 47 514 NS 47 514 சிங்கப்பள்ளி ஓகே கோயம்புத்தூர் ஈரோடு பைபாஸ் எவ்வளோ பிரான்ச்சஸ் இருக்கு 5 எங்க இங்க கிருஷ்ணகிரி ஓமலூர் அப்புறம் வந்து ஹாஸ்பேட் ಓರ್ತಿ ಬಿಜಾಪುರ ಕರ್ನಾಟಕದಲ್ಲಿ ಇಟ್ಟಿದ್ದೀರಾ ಕನ್ನಡ ಬರಲ್ಲ ನೀವು ಇಲ್ಲೇ ಸೆಟಲ್ ಓಕೆ ಡನ್ ನಮಗೆ ಫುಡ್ಸ್ ಹೇಳಿ 2 ರೊಟ್ಟಿ ಬೆಂಡಿ ಪಾಲ್ ಸೇಮಿಯಾ ದಾಲ್ ಹೌದು ಡನ್
ಓಕೆ, ನಮ್ಮ ಫುಡ್ ನಾವು ಆರ್ಡರ್ ಮಾಡಿದೀವಿ. ರೈಸ್ ಐಟಮ್ ಸಿಗಲ್ಲ, ಜಸ್ಟ್ ಫುಲ್ಕ. ರೈಸ್ ಇಲ್ಲ, ಅದೇ ರೈಸ್ ಐಟಮ್ ಇಲ್ಲ, ಜಸ್ಟ್ ಫುಲ್ಕ. ಅದಾದ್ಮೇಲೆ ಒಂದು ಸಬ್ಜಿ ರೈತಾ, ಸಬ್ಜಿ ಫುಲ್ಕ ಐಟಮ್ ಹೇಳಿದ್ವಿ. ಫುಡ್ ಬರ್ಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆರ್ಡರ್ ಮೈಕ್ हाँ एक भिंडी, हाँ एक कमर सिटी, एक रायता, हाँ डन. और 4 फुल्का. कड़े ಬಂದ್ಬಿಡಿ. ಕನ್ನಡ ಮಾತಾಡೋದ, ತಮಿಳು ಮಾತಾಡೋದ, ಯಾವ ಭಾಷೆ ಮಾತಾಡಬೇಕು? வரல இப்ப தமிழ் வருது. பரவாயில்ல. இங்க வேலை சரி தமிழ் கத்துக்கிட்டு இருக்கீங்க. வேற எல்லாம் தமிழ் வருமா? ஹிந்தி தான். டன். ತಮಿಳ್ ಓನರ್ ಸೂಪರ್. ಇಲ್ಲಿ ತಮಿಳು ಕಲ್ತಿಲ್ಲ ಅಂದ್ರೆ ಅಷ್ಟೇ, ಕತೆ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮೂರಲ್ಲೇ ಬಕರ ನನ್ನ ಮಕ್ಕಳು, ನಾವೇ ಬಕರ ಫಸ್ಟ್ ಹೇಳ್ಬೇಕಂದ್ರೆ. ನಮ್ಮೂರಲ್ಲೇ ಯಾಮಾರ್ಸ್ಕೊಂಡು ತಿರುಗ್ಬೋದು, ಇಲ್ಲೆಲ್ಲ ಯಾಮಾರ್ಸಕ್ ಆಗಲ್ಲ ಅಂತ ಅನ್ಸುತ್ತೆ. ಸೌದೆ ಅವರೆಲ್ಲಿ ಮಾಡ್ತಾರೆ ಫುಲ್ಕ ಕಾಮನ್ ಸೆಟಪ್ ಇವ್ರದ್ದು ಯಾವ ತರ ಇರುತ್ತೋ ಅದೇ ತರ ಇದೆ. ಮಂಚ ಸೆಟಪ್ ಹಾಕಿ ಇಲ್ಲಿ ಲಾರಿ ಡ್ರೈವರ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದಾರೆ. ಫ್ಯಾಮಿಲಿಗೆ ಸೆಟ್ ಆಗುತ್ತೋ ಇಲ್ವೋ ನನಗೆ ದೇವರಣೆಗೆ ಗೊತ್ತಿಲ್ಲ, ಬಿಕಾಸ್ ಔಟು ದೇವರಣೆಗೆ ಆ ಥರ ಕಾಣಿಸ್ತಾ ಇಲ್ಲ. ನೋಡೋಣ, ಹೋಗೋಷ್ಟಕ್ಕೆ ಯಾರಾದ್ರೂ ಫ್ಯಾಮಿಲಿ ಬಂದಿದ್ರೆ, ಒಬ್ಬರು ಬಂದವ್ರೆ, ನೋಡೋಣ ಹೇಗಿರುತ್ತೆ ಅಂತ. ಫುಡ್ನ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ಲೆಟ್ಸ್ ಟೇಸ್ಟ್ ರಾಜಸ್ಥಾನಿ ಜೋಧ್ಪುರಿ ಪಂಜಾಬಿ ದಾಬಾ ಫುಡ್ಸ್. ಮಳೆ ಹನಿ, ಮಳೆ ಬರ್ತಾ ಇದೆ ಇಲ್ಲಂತೂ. ಬಟ್ ನಾವು ಈ ಸಲ ಬಂದಿದ್ದ ಕ್ಲೈಮೇಟ್ ಅಂತೂ ಸೈಕ್ ಇದೆ. ಈ ದಾಬಾಗಳಿಗೆ ಹೋಗೋ ಖುಷಿನೇ ಮಂಚಾಲ್ ಕುತ್ಕೊಂಡು ಊಟ ಮಾಡೋದು. ಐಟಮ್ ಬರಲಿ, ಟೇಸ್ಟ್ ಮಾಡೋಣ. ನಾನು ಲಾಸ್ಟ್ ಒಂದು ಡಾಬಾ ಟ್ರೈ ಮಾಡಿರ್ತೀನಲ್ಲ, ಯಾವುದು ದಾಬಸ್ಪೇಟ್ ಹತ್ರ ಶ್ರೀ ದೇವ್ ನಾರಾಯಣ್ ಡಾಬಾ. ಅಲ್ಲೂ ಕೂಡ ರೈಸ್ ಐಟಮ್ ಏನು ಇಲ್ಲ, ಜಸ್ಟ್ ರೊಟ್ಟಿ. ಬಟ್ ಅಲ್ಲಿ ಸಜ್ಜಿ ರೊಟ್ಟಿ ಎಕ್ಸ್ಟ್ರಾ ಒಂದು ಬರ್ತಿತ್ತು, ಅದ್ರ ಜೊತೆಗೆ ರೈತ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಿದ್ರು. ಇಲ್ಲಿ ಸಜ್ಜಿ ರೊಟ್ಟಿ ಎಲ್ಲ ಎಂಥದ್ದಿಲ್ಲ, ಜಸ್ಟ್ ಫುಲ್ಕಾ ಮಾತ್ರ. ಅದರೊಟ್ಟಿಗೆ ಈ ರೈತ, ಬೆಂಡಿ ಫ್ರೈ, ಈ ಥರ ಐಟಮ್ಸ್ನ ಕೊಡ್ತಾ ಇದ್ದಾರೆ. ದಾಬಾ ಓನರ್ಗೆ ತಮಿಳು ಬರುತ್ತೆ, ಇಲ್ಲಿರೋದು ಬಚಾವಾಗ್ಬಿಟ್ರು. ನಮ್ಮೂರಲ್ಲಿರೋರಿಗೆ ಕನ್ನಡ ಬರಲ್ಲ. ವ್ಯಾಪಾರ ಮಾಡೋ ಜಾಗದಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಕಲಿಬೇಕು ಅನ್ನೋದು ಒಂದು ನಾರ್ಮಲ್ ನಾಲೆಜ್ ಅಲ್ಲ, ಎಂಥದ್ದು ಇಲ್ಲ. ನಾವು ಕಲಿಬೇಕು ಹಿಂದಿ, ಬಟ್ ನಾನು ಎಷ್ಟು ದಿವಸ ಆಗುತ್ತೋ ನನಗೂ ಗೊತ್ತಿಲ್ಲ. ನೋಡೋಣ, ಫುಡ್ಡು ಬರಲಿ, ಟೇಸ್ಟ್ ಮಾಡೋಣ. ರೊಟ್ಟಿ ಫಸ್ಟು ಒಂದು ಇಲ್ಲ ಎರಡೇ ತಗೋತೀನಿ ನಾನು. 2 ರೊಟ್ಟಿ ಒಟ್ಟಿಗೆ ಇದು ಹಾಲು ಹಾಕಿ ಮಾಡುವಂಥ ಸೇವ್ ಟಮಾಟರು, ಪರವಾಗಿಲ್ಲ, ತಿಕ್ಕಾಗಿ ಮಾಡಿ ಕೊಟ್ಟಿದ್ದಾರೆ. ಹಂಗೆ ತಗೊಂಡು ಹಂಗೆ ಹಾಕ್ಕೊಂಡು ಹಂಗೆ ಈ ಕಡೆಗೆ ಟ್ರಾನ್ಸ್ಫರ್ ಆದರೆ ಈ ಗ್ರೇವಿ ದಾಲ್. ಇದಾದಮೇಲೆ ಇನ್ನು ಬೆಂಡಿ ಫ್ರೈ ಬರಬೇಕು. ಅದು ಬಂದ್ಬಿಡ್ತಂದರೆ ಕಂಪ್ಲೀಟಾಗಿ ನಾವು ಆರ್ಡರ್ ಮಾಡಿದ ಐಟಮ್ ಎಲ್ಲ ಬಂದಂಗೆ ಇರುತ್ತೆ. ಸಿಂಪಲ್ ಊಟ, ಬಟ್ ಒಂಥರ ಹೆಲ್ತಿ ಊಟ. ಟೇಸ್ಟ್ ಮಾಡೋಣ, ಹಂಗೆ ಟ್ರೈ ಮಾಡೋಣ ಅಂತ ಕೂತಿದ್ದಾಗ ಇದು ಬೆಂಡಿ ಫ್ರೈ ಇದನ್ನು ತೊಗೊಬಂದು ಕೊಟ್ಟಿದ್ದಾರೆ. ಸೊ ಇದನ್ನು ನಂತರ ಟೇಸ್ಟ್ ಮಾಡೋಣ. ಫಸ್ಟು ಪುಲ್ಕ, ಒಂದು ಸಾಫ್ಟ್ ಪುಲ್ಕ, ಅದರೊಟ್ಟಿಗೆ ಈ ಸೇವ್ ಟಮಾಟರ್ ಎಲ್ಲ ಸೇವ್ ಕಾ ದೂದ್, ಕರೆಕ್ಟ್, ಇದು ಹೆಸರು ಸೇವ್ ಕಾ ದೂದ್ ಗೈಸ್. ಸುಮಾರು ಜಾಗದಲ್ಲಿ ಟೇಸ್ಟ್ ಮಾಡಿ ಸುಮಾರು ದಿನ ಆಗೋಯ್ತು. ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ. ಹಾಲು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದರ ಫ್ಲೇವರ್ ಒಂದು ಕ್ರೀಮಿ ಕನ್ವರ್ಷನ್ ಕೊಡುತ್ತೆ. ಆ ಸೇವ್ ಹುಡುಗಿ ಹೇಳ್ಕೊಂಡು ತಿಂದಾಗ ಒಂದು ಲೈಟಾಗಿ ಮಕ್ಕೊಳ್ಳೋದಂಗೆ ಒಂದು ಫೀಲು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ಗೈಸ್. ಇಟ್ಸ್ ಸೋ ಗುಡ್ ಅಂತಲೇ ಹೇಳ್ತೀನಿ. ತಿಕ್ಕು ಕ್ರೀಮಿ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಒಂದು ಸಾಫ್ಟ್ ಪುಲ್ಕ ಅಂತಲೇ ಹೇಳ್ಬಿಡ್ತೀನಿ, ಚೆನ್ನಾಗಿದೆ. ಲಾಸ್ಟಾಗಿ ಮಾಡಿ ಅದು ದಾಬಸ್ಪೇಟ್ ಅಂತ ಹೇಳಿದ್ನಲ್ಲ, ಗಟ್ಟಿ ಅದು ಒಂಥರ ಚೆನ್ನಾಗಿತ್ತು. ಬಟ್ ಪುಲ್ಕ ಅಂದರೆ ಸಾಫ್ಟ್ ಆಗಿದ್ದರೆ ತಿನ್ನೋಕೆ ಇನ್ನೂ ಮಜಾ ಇರುತ್ತೆ ಅಂತಲೇ ಹೇಳ್ತೀನಿ. ಪಾಪ್ಯುಲರ್ ಗೈಸ್. ನಾನು ತಿನ್ನೋಂಗೆ ಒಂದು ಫ್ಯಾಮಿಲಿ ಏನೋ ಬಂತು, ಅದು ಬಿಟ್ಟರೆ ಜಾಸ್ತಿ ಲಾರಿ ಡ್ರೈವರ್ಸು, ಜೆಂಟ್ಸು, ಹುಡುಗರು ಗ್ಯಾಂಗ್ ಕಟ್ಕೊಂಡು ಬರ್ತಾರೆ. ಬಟ್ ಚೆನ್ನಾಗಿದೆ. ನನ್ನ ಪರ್ಸನಲ್ ಸೆಷನ್ ಫ್ಯಾಮಿಲಿಗಿನ ಹುಡುಗರು ಗ್ಯಾಂಗು, ಜೆಂಟ್ಸ್ ಬ್ಯಾಚುಲರ್ ಪಾರ್ಟಿ ಆ ಥರ ಟೈಪ್ ಇಲ್ಲಿ ಬರ್ಬೋದು. ಚೆನ್ನಾಗಿರುತ್ತೆ ಅಂತ. ಪಾರ್ಕಿಂಗ್ ಎಲ್ಲ ವಿಶಾಲವಾಗಿರುತ್ತೆ ದಾಬಾದ ತಕ್ಷಣ. ಚೆನ್ನಾಗಿದೆ. ಪ್ರೈಸ್ ಹೋಗಿ ಸ್ವಲ್ಪ ಅಫೋರ್ಡಬಲ್ ಅಂತ ಅನ್ಕೋತೀನಿ ನಾನಂತೂ.
ಟೇಸ್ಟ್ ವೈಸ್ ಸೂಪರು. ಇದರೊಟ್ಟಿಗೆ ದಾಲ್, ಅಲ್ಟಿಮೇಟ್ ದಾಲ್ ಅಂತೂ. ಇದ್ರೊಟ್ಟಿಗೆ ವೈಟ್ ರೈಸ್ ಇದ್ಬಿಟ್ಟು ಅಂದ್ಕೊಳ್ಳಿ, ಕ್ರೇಜಿಯಸ್ಟ್ ಟೇಸ್ಟ್, ನಿಜ ಹೇಳ್ತೀನಿ. ಆಹಾ, ಒಂದು ಬೆಸ್ಟ್ ದಾಲ್ ಗ್ರೇವಿ. ಬಂದರೆ ಅಂತೂ ಮಸ್ಟ್ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಇದಕ್ಕೆ ಮಜಾ ಡಾಬಾ ಅಂದ್ರೇ. ಕ್ಲೀನಾಗಿ ದೊಡ್ಡಿಗೆ ದಾಲ್ ತಿನ್ಕೊಂಡು ಲೈಟಾಗಿ ಒಂದು ಈರುಳ್ಳಿ ಕಚ್ಚಿದ್ರಂತೂ ಒಂದು ಪರ್ಫೆಕ್ಟ್ ಟೇಸ್ಟ್ ಕೊಡುತ್ತೆ. ಆ ಟೇಸ್ಟ್ ಕನ್ವರ್ಷನ್ ಒಂಥರ ಮಜಾ ಇರುತ್ತೆ ಅಂತಲೇ ಹೇಳ್ತೀನಿ. ಬೆಸ್ಟ್ ಜಾಗ, ಲಿಮಿಟ್ಗೂ ಲಿಮಿಟೆಡ್ ಇರುವಂಥ ಒಂದು ಐಟಮ್ಸು, ಅದೇ ಬೇಜಾರಿಲ್ಲಂತೂ. ಪರ್ಫೆಕ್ಟ್. ಹಂಗೆ ಇದರೊಟ್ಟಿಗೆ ಲೈಟಾಗಿ ಬೆಂಡಿ ಗ್ರೇವಿನ ತಗೊಂಡು ಒಂದು ಬೈಟ್ ಟೇಸ್ಟ್ ಮಾಡೋಣ. ತಗೊಂಡು ಅದರೊಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಟೇಸ್ಟ್ ಮಾಡಿದ್ರೆ ಕ್ರೇಜಿಯಾಗಿರುತ್ತೆ. ಕ್ರೇಜಿ ಟೇಸ್ಟ್ ಚೆನ್ನಾಗಿದೆ. ಹಸಿಮೆಣಸಿನ ಖಾರ ಮತ್ತು ಲೈಟಾಗಿ ಹೊಡಿಯುತ್ತೆ, ಬಟ್ ಸೂಪರಾಗಿ ಮಾಡಿದ್ದಾರೆ. ಐಟಮ್ ಲಿಮಿಟೆಡ್ ಆಗಿದ್ರು, ಟೇಸ್ಟ್ ವೈಸ್ ಮೋಸ ಇಲ್ಲ. ಒಟ್ಟು 5 ಬ್ರಾಂಚ್ ಗೈಸ್, ಸೇಲಮು, ಓಮ್ಲೂರು, ಕೃಷ್ಣಗಿರಿ, ಹೊಸಪೇಟು, ಈ ಜಾಗದಲ್ಲಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೊಯಂಬತ್ತೂರಿಂದ ಈರೋಡು ಅಥವಾ ತಿರುಪೂರು ಅಥವಾ ಬ್ಯಾಂಗ್ಳೂರು ಈ ಕಡೆ ಟ್ರಾವೆಲ್ ಮಾಡ್ತೀರಂದರೆ ಒಂದು ಬೆಸ್ಟ್ ಜಾಗ ಚೆಂಗಪಳ್ಳಿ MDS ಬೇಕ್ಸ್ ಅಂತ ಬರುತ್ತೆ. 2 ಬರುತ್ತೆ ಆಪೋಸಿಟಲ್ಲೇ. ಅದರಲ್ಲಿ ಒಂದು ಕಡೆ ಬರುತ್ತೆ, ನೀವು ಕೊಯಂಬತ್ತೂರಿಂದ ಈರೋಡ್ ಹೋಗ್ತೀರಾ ಅಂದರೆ ರೈಟ್ ಸೈಡ್ಗೆ ಬರುತ್ತೆ, ಇಲ್ಲ ಬೆಂಗಳೂರು ಟು ಕೊಯಂಬತ್ತೂರು, ಈ ಕಡೆ ಈರೋಡ್ ಟು ಕೊಯಂಬತ್ತೂರು ಹೋಗ್ತಿದ್ದೀರ ಅಂದರೆ ಲೆಫ್ಟ್ ಸೈಡ್ಗೆ ಬರುವಂಥದ್ದು. ಒಂದು ಒಳ್ಳೆ ಜಾಗ, ಲಿಮಿಟೆಡ್ ಐಟಮ್, ಓವರ್ ಐಟಮ್ಸ್ ಇರಲ್ಲ, ಬಟ್ ಆ ಲಿಮಿಟೆಡಾಗಿ ಕೊಟ್ಟರು ಟೇಸ್ಟ್ ವೈಸ್ ಬೆಸ್ಟಾಗಿ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಕ್ಲೀನ್ ವೈಸ್ ಡೀಸೆಂಟ್ ಆಗಿದೆ. ನನಗಂತೂ ತಿಳಿದಂಗೆ ಒಂದು ತಕ್ಕ ಮಟ್ಟಿಗೆ ಡೀಸೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬರ್ಬೋದು, ಬನ್ನಿ ಟೇಸ್ಟ್ ಮಾಡಿ, ತುಂಬಾ ಇಷ್ಟಪಡ್ತಾರೆ. ದಾಬಾ ಕಾನ್ಸೆಪ್ಟ್ ಫುಡ್ಸ್ ಇಷ್ಟ ಅಂದರೆ ಅಂತೂ ಬಂದವರು ದಾಲ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಶೋ ಸ್ಟಾಪರ್ ಐಟಮು. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೋಟ್ ಮಾಡಿ ಗೈಸ್. ಒಂದು ಸಿಂಪಲ್ ವಿಡಿಯೋ, ಚಿಕ್ಕ ವಿಡಿಯೋ ಆಗಿರುತ್ತೆ, ಐಟಮ್ಸ್ ಇಲ್ಲ, ಇನ್ನೆಷ್ಟಂತ ನಾನು ಮಾತಾಡೋಕ್ಕಾಗುತ್ತೆ. ಮಂಚದ ಸೆಟಪ್ಪು ಸಖತ್ತು. ಓಕೆ, ಇಲ್ಲಿ ಒಂದೇ ಒಂದು ಖುಷಿಯಾಗಿದೆ ಏನಂದರೆ ಈ ಊರಿಗೆ ತಮಿಳು ಕಲ್ತ್ಕೊಂಡಿದ್ದಾರೆ. ಇನ್ನೊಂದು ಬೇಜಾರು ವಿಷಯ ಏನಂದರೆ ನಮ್ಮೂರಲ್ಲಿ ದಾಬಾ ರನ್ ಮಾಡ್ಕೊಂಡು ಬರ್ತಿರೋರು ಹಿಂದಿ ಕಲ್ತಿದ್ದಾರೆ. ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಂಡು ಸ್ವಲ್ಪ ಕನ್ನಡ ಕಲ್ತಾರೆ, ಸ್ವಲ್ಪ ಇನ್ನೂ ಖುಷಿಯಾಗುತ್ತೆ ಅಂತಲೇ ಹೇಳ್ತೀನಿ ಗೈಸ್. ಓಕೆ, ಈ ಕಡೆ ಬಂದಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರಾಜಸ್ಥಾನಿ, ಜೋಧ್ಪುರಿ, ಪಂಜಾಬಿ ದಾಬಾ ಗೈಸ್. ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಶಬರೀಶ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಬೈ. ಮಳೆ ಬರ್ತಾ ಇದೆ.